ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಕಪಿಲ ಭಗವಂತ ತನ್ನ ತಾಯಿಯಾದಂತಹ ದೇವಹೂತಿಗೆ ನೀಡ್ತಾ ಇರುವಂತಹ ಉಪದೇಶದಲ್ಲಿ ಭಕ್ತರು ಯಾವ್ಯಾವ ವಿಧವಾಗಿದ್ದಾರೆ ಅಂತ ಹೇಳ್ತಾ, ಅದರಲ್ಲಿ ಶ್ರೇಷ್ಠ ಭಕ್ತರು ಯಾರು ಅಂದರೆ ಯಾರು ನಿಷ್ಕಾಮ ಕರ್ಮಗಳನ್ನು ಆಚರಿಸ್ತಾರೋ ಅವರೇ ಅತ್ಯಂತ ಶ್ರೇಷ್ಠ ಭಕ್ತರು ಅಂತ ಹೇಳಿ, ಮುಂದೆ ಈಗ ಅಂತಹ ವ್ಯಕ್ತಿಗಳ ಶ್ರೇಷ್ಠತ್ವವನ್ನು ಸಹ ಭಗವಂತ ಈಗ ವರ್ಣಿಸೋಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಹೇಗಿರ್ತಾರವರು, ಅವರ ನಡೆನುಡಿಗಳು, ಅವರ ಆಚರಣೆಗಳು ಹೇಗಿರುತ್ತೆ ಅಂತ. ಮಯ್ಯರ್ಪಿತಾತ್ಮನ ಪುಂಸೋ ಮಯಿ ಸನ್ಯಸ್ತ ಕರ್ಮಣಃ ನ ಪಶ್ಯಾಮಿ ಪರಂಭೂತಮಕರ್ತು ಸಮದರ್ಶನ. ಭಗವಂತ ಹೇಳ್ತಾನೆ, ನನ್ನಲ್ಲೇ ಚಿತ್ತವನ್ನು ಕರ್ಮಗಳನ್ನು ಸಮರ್ಪಿಸಿ ಕರ್ತೃತ್ವವನ್ನೇ ತೊರೆದು ಸಮದರ್ಶಿಯಾಗಿರುವಂತಹ ಮನುಷ್ಯನಿಗಿಂತಲೂ ಶ್ರೇಷ್ಠನಾದ ಬೇರೊಬ್ಬ ಜೀವಿಯನ್ನು ನಾನು ಕಾಣೆ. ಅಂದರೆ ಯಾರು ತಾವು ಮಾಡೋಂತಹ ಪ್ರತಿಯೊಂದು ಕರ್ಮವನ್ನು ಸಹ ಭಗವಂತನಿಗೆ ಸಮರ್ಪಿಸ್ತಾರೆ. ನಾನು ಮಾಡಿದೆ ಅಂದರೆ ಈ ದೇಹಕ್ಕೆ ನಾನು ಅನ್ನೋಂತಹ ಆ ಅಭಿಮಾನವೇ ಅವರಲ್ಲಿರಲ್ಲ. ನಡೆಸೋನ್ ಭಗವಂತ, ಅವನು ನಡೆಸ್ತಂತೆ ನಾನು ನಡೀತೀನಿ ಅಷ್ಟೇ, ಎಲ್ಲವೂ ಅವನದು, ಫಲಾಫಲಗಳೆಲ್ಲವೂ ಸಹ ಅವನದು ಅಂತ ಸಂಪೂರ್ಣ ಶರಣಾಗತರಾಗಿರ್ತಾರೆ. ಗೀತೆಯಲ್ಲೂ ಸಹ ಭಗವಂತ ಇದೇ ಮಾತನ್ನು, ಇದೇ ಅಭಿಪ್ರಾಯವನ್ನು ತಿಳಿಸ್ತಾನೆ. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಆಸಕ್ತೋ ಹ್ಯಾಚರಂ ಕರ್ಮ ಪರಮಾಪ್ನೋತಿ ಪುರುಷಃ. ನಿರಾಸಕ್ತಿಯಿಂದ ಕರ್ಮಗಳನ್ನು ಆಚರಿಸು. ಆಸಕ್ತಿ ರಹಿತನಾಗಿ ಕರ್ಮಾಚರಣೆ ಮಾಡುವಂತಹ ಮನುಷ್ಯ ಪರಮಾತ್ಮನನ್ನೇ ಪಡ್ಕೊಳ್ತಾನೆ. ನಾನು, ನನ್ನಿಂದ, ನನಗೆ, ನನಗಾಗಿ, ಹೀಗೆ ನಾವೆಲ್ಲವನ್ನ ನಾನು ಅಂತ ನಮ್ಮ ಮೇಲೆ ಆರೋಪಿಸ್ಕೋತೀವಿ. ಅಲ್ಲ, ನಾವು ಮಾಡೋಂತಹ ಕರ್ಮ ಎಲ್ಲವೂ ಭಗವಂತನ ಸೇವೆ. ಆತ ನಡೆಸ್ತಾ ಇದ್ದಾನೆ, ನಾವು ಆತನ ಕೈಯಲ್ಲಾಡೋ ಗೊಂಬೆಗಳಷ್ಟೇ, ಕೇವಲ ನಿಮಿತ್ತ. ಹಾಗಾಗಿ ನನ್ನಿಂದ ಏನೂ ಇಲ್ಲ ಅನ್ನೋ ಭಾವನೆಯಿಂದ ನಾವು ಮಾಡೋದೆಲ್ಲವೂ ಭಗವದರ್ಪಣ, ಭಗವಂತನಿಗೆ ಸಮರ್ಪಣೆ, ಭಗವಂತನಿಗೆ ಪ್ರೀತಿಯಾಗಾಗಿ ಅಂತ ಕರ್ಮಗಳನ್ನು ಮಾಡಿದ್ರೆ, ಅರೆ ಕರ್ಮ ಮಾಡೋದ್ರಲ್ಲಿ ಶ್ರದ್ಧೆ ಇರಬೇಕು. ಅಯ್ಯೋ ನಂದಲ್ವಲ್ಲ ಭಗವಂತಂದು, ನಾನು ಯಾಕೆ ಕರ್ಮ ಮಾಡಲಿ ಅಂತ ನಿರಾಸಕ್ತಿ ಇರಬಾರ್ದು. ಫಲದ ವಿಷಯದಲ್ಲಿ ಮಾತ್ರ ನಿರಾಸಕ್ತಿ ಇರಬೇಕು. ಮಾಡೋಂತಹ ಕರ್ಮಕ್ಕೆ ಯಾವುದೇ ಚ್ಯುತಿ ಬಾರದಂತೆ ನಾವು ಕರ್ಮವನ್ನು ಆಚರಿಸಬೇಕು. ಇದಕ್ಕೆ ಉದಾಹರಣೆಯಾಗಿ ಜನಕ ಮೊದಲಾದವರನ್ನು ಉದಾಹರಿಸಿ ನಿಷ್ಕಾಮ ಕರ್ಮದ ಮಹತ್ವವನ್ನು ಎತ್ತಿ ತೋರಿಸಿದ್ದಾನೆ ಭಗವಂತ. ಯಾವ ಜ್ಞಾನಿ ಭಕ್ತ ಸರ್ವ ಕರ್ಮ ನಿಯಾಮಕನಾಗಿಯೂ ಸರ್ವಾಂತರ್ಯಾಮಿಯೂ ಆಗಿರುವಂತಹ ಭಗವಂತನಲ್ಲಿ ಆತ್ಮ ಸಮರ್ಪಣೆಯನ್ನು ಮಾಡಿ ಈ ಎಲ್ಲ ಕರ್ಮಗಳನ್ನು ಮಾಡಿಸೋನು, ಆ ಕರ್ಮಗಳಿಗೆ ಫಲ ನೀಡೋನು ಆ ಭಗವಂತನೇ ಅಂತ ದೃಢವಾಗಿ ನಂಬಿ, ತಾನು ತನ್ನಿಂದ ಅನ್ನುವಂತಹ ಅಭಿಮಾನವನ್ನು ತೊರೆದು ಚೇತನಾಚೇತನ ರೂಪವಾದಂತಹ ಸಮಸ್ತ ಪ್ರಪಂಚವನ್ನೂ ಬ್ರಹ್ಮಸ್ವರೂಪ ಅಂತ ಭಾವಿಸ್ತಾ ಎಲ್ಲೆಲ್ಲೂ ಅಭೇದ ಬುದ್ಧಿಯನ್ನು ಹೊಂದಿರ್ತಾನೋ ಆತನೇ ಮುಕ್ತಿಗೆ ಅರ್ಹ, ಆತನೇ ಉತ್ತಮ ಜೀವಿ. ಸಮಸ್ತ ಪ್ರಪಂಚ ಆ ಭಗವಂತನಿಂದಲೇ ಆವೃತವಾಗಿದೆ, ಆತನನ್ನು ಹೊರತುಪಡಿಸಿ ಬೇರೇನೂ ಇಲ್ಲ ಅಂತ ತಿಳ್ಕೊಳ್ಳೋದೇ ನಿಜವಾದ ಜ್ಞಾನ. ವಿಭಿನ್ನತೆಗಳನ್ನು, ಹಲವಾರು ದೃಶ್ಯಗಳನ್ನು ಪ್ರಪಂಚದಲ್ಲಿ ಕಾಣ್ತಾ ಇದ್ದೀವಿ. ಅದೆಲ್ಲವೂ ಸಹ ಮೇಲ್ನೋಟಕ್ಕೆ, ಹೊರನೋಟಕ್ಕೆ ಅಶಾಶ್ವತವಾದದ್ದು, ಭಗವಂತನ ಮಾಯೆ ನಿರ್ಮಿತ. ಅದು ಎಲ್ಲದರಲ್ಲಿ ಅಡಕವಾಗಿರುವ ಆಂತರ್ಯ ಆ ಭಗವಂತನೇ ಅಂತ ನಾವು ತಿಳ್ಕೋಬೇಕು. ಮನಸೈತಾನಿ ಭೂತಾನಿ ಪ್ರಣಮೇದ್ ಬಹುಮಾನಯಂ ಈಶ್ವರೋ ಜೀವಕಲೆಯ ಪ್ರವಿಷ್ಟೋ ಭಗವಾನಿತಿ. ಪರಮಾತ್ಮನೇ ತನ್ನ ಜೀವಕಲೆಯಿಂದ ಎಲ್ಲರಲ್ಲೂ ಪ್ರವೇಶ ಮಾಡಿದ್ದಾನೆ ಅಂತ ಭಾವಿಸಿ ಸಮಸ್ತ ಪ್ರಾಣಿಗಳನ್ನು ಆದರದಿಂದ ನಾವು ಮಾನಸಿಕವಾಗಿ ನಮಸ್ಕರಿಸಬೇಕು. ಸಮಸ್ತ ಪ್ರಾಣಿಗಳನ್ನು ನಮಸ್ಕಾರ ಮಾಡೋಕ್ಕೆ ಹೇಳಿದ್ದಾನೆ ಅಂದ್ಬಿಟ್ಟು ಬೀದಿಲಿ ಹೋಗುವಂತಹ ನಾಯಿ ಬೆಕ್ಕಗೆಲ್ಲ ನಿಲ್ಲಿಸಿ ನಾವು ನಮಸ್ಕಾರ ಮಾಡೋದಲ್ಲ.
ಮಾನಸಿಕವಾಗಿ ಅಂದರೆ ಆ ಜೀವಿಯಲ್ಲೂ ಇರೋದು ಭಗವಂತನೇ. ಹಾಗಾಗಿ ಸುಮ್ಮನೆ ನಾವು ಅದನ್ನು ಕಲ್ಲು ಹೊಡೆಯೋದು, ಅದಕ್ಕೆ ನೋವು ಮಾಡೋದು ಅಲ್ಲ. ನನಗೆ ಹೇಗೆ ಏಟಾದರೆ ನೋವಾಗುತ್ತೋ ಹಾಗೆ ಆ ಜೀವಿಗೂ ನೋವಾಗುತ್ತೆ. ನನಗೆ ಹೇಗೆ ಹಸಿವಾದಾಗ ಆಹಾರ ಬೇಕೋ ಹಾಗೆ ಅದಕ್ಕೂ ಆಹಾರ ಬೇಕು. ಹೀಗೆ ನಮ್ಮಂತೆ ಎಲ್ಲ ಜೀವಿಗಳನ್ನೂ ನಾವು ಭಾವಿಸ್ತಾ ನನಗೆ ಹೇಗೆ ಇತರರು ಗೌರವವನ್ನು ಕೊಡಬೇಕೋ ಹಾಗೆ ನಾನು ಇತರರಿಗೆ ಗೌರವವನ್ನು ಕೊಡಬೇಕು ಅನ್ನೋದನ್ನು ನಾವು ಪಾಲಿಸ್ತಾ ಬರಬೇಕು. ಇದು ನಿಜವಾಗಿ ಭಗವತ್ ತತ್ವವನ್ನು ಅನುಸರಿಸುವಂತಹ ಒಂದು ಮಾರ್ಗ. ಹೀಗೆ ತಿಳಿಸಿದಂತಹ ಭಗವಂತ ಇದರ ವಿಶೇಷತೆಯೂ ಸಹ ಹೇಳ್ತಾ ಹೋಗ್ತಾನೆ. ಭಕ್ತಿಯೋಗಶ್ಚ ಯೋಗಶ್ಚ ಮಯಾ ಮಾನವ್ಯುದೀರಿತಃ ಯಯೋ ರೇಖತರೇಣ್ಯೈವ ಪುರುಷಂ ರಜೇತ್. ಅಮ್ಮ, ಇದುವರೆಗೆ ನಾನು ಭಕ್ತಿಯೋಗವನ್ನೂ ಹೇಳಿದ್ದೀನಿ, ಅಷ್ಟಾಂಗ ಯೋಗವನ್ನೂ ಸಹ ವಿವರಿಸಿ ಹೇಳಿದ್ದೀನಿ. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಸಾಧನೆ ಮಾಡಿದ್ರೂ ಸಾಕು, ಆ ಜೀವ ಪರಮ ಪುರುಷನನ್ನೇ ಹೊಂತಾನೆ. ಹೇಳಿರೋದು ಎಲ್ಲವನ್ನ ಪಾಲನೆ ಮಾಡಬೇಕಾಗಿಲ್ಲ, ಆಗೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸಾಧ್ಯವಾಗತ್ತೆ. ಒಂದನ್ನು ಮಾಡಿದ್ರೆ ಸಾಕು, ಒಂದು ತತ್ವವನ್ನು ಅರ್ಥೈಸ್ಕೊಂಡು ಆ ಒಂದು ಸರಿಯಾದ ದಾರಿಯನ್ನು ಹಿಡ್ಕೊಂಡು ನಾವು ಮುಂದಕ್ಕೆ ಹೋದರೆ ಸಾಕು, ಭಗವಂತನಲ್ಲಿ ಐಕ್ಯರಾಗಬಹುದು. ಹೇಳಿ ಮುಂದೆ ಹೇಳ್ತಾನೆ. ಮುಂದೆ ನಾನು ಕಾಲಸ್ವರೂಪವನ್ನು ತಿಳಿಸ್ತೀನಿ ಕೇಳು. ಪ್ರಕೃತಿ ಪುರುಷರಿಗಿಂತಲೂ, ದೈವ ಸಂಕಲ್ಪ ರೂಪವಾದಂತಹ ಅದೃಷ್ಟಕ್ಕಿಂತಲೂ, ಪಾಪ ಪುಣ್ಯ ರೂಪವಾದಂತಹ ಕರ್ಮಗಳಿಗಿಂತಲೂ ಭಿನ್ನವಾಗಿ ಜಗತ್ತಿನ ಅನೇಕ ವಿಧವಾದಂತಹ ವೈಚಿತ್ರ್ಯಕ್ಕೆ ಕಾರಣವಾಗಿರುವಂತಹ ಸ್ವರೂಪ ವಿಶೇಷನೇ ಕಾಲ. ಯೋ ಅಂತ ಪ್ರವಿಶ್ಯ ಭೂತಾನಿ ಭೂತೈರತ್ಯಖಿಲಾಶ್ರಯ ಸ ವಿಷ್ಣುವಾಖ್ಯೋ ಅಧಿಯಜ್ಞೋಸೌ ಕಾಲಃ ಕಲಯತಾಂ ಪ್ರಭು. ಸಮಸ್ತ ಭೂತಗಳಿಗೂ ಆಶ್ರಯವಾಗಿರುವಂತಹ ಇದು ಎಲ್ಲದರ ಒಳಗೂ ಪ್ರವೇಶಿಸಿ ಆ ಭೂತಗಳಿಂದಲೇ ಸಂಹಾರವನ್ನು ಮಾಡುತ್ತೆ. ಸಮಸ್ತ ದೇವತೆಗಳಿಗೂ ಪ್ರಭುವಾಗಿರುವಂಥದ್ದು ಈ ಕಾಲವೇ ಅಧಿಯಜ್ಞ, ಅಂದರೆ ಯಜ್ಞಗಳಿಗೆ ಫಲದಾಯಕನಾದಂತಹ ವಿಷ್ಣು ರೂಪಿ ಆಗಿರುವುದು. ಗೀತೆಯಲ್ಲೂ ಸಹ ಭಗವಂತ ಕಾಲ ಕಲಯತಾಮಹಂ ಅಂತ ಹೇಳಿರೋದನ್ನ ಕಾಣ್ತೀವಿ. ಈ ಕಾಲನಿಗೆ ಎಲ್ಲರೂ ಸಮಾನರು. ಇದಕ್ಕೆ ಪ್ರಿಯ ಮಿತ್ರ ಅಂತಾಗಲಿ, ಬಂಧು ಆಗಲಿ, ಶತ್ರು ಅಂತಾಗಲಿ ಯಾರೂ ಇಲ್ಲ, ಎಲ್ಲರೂ ಒಂದೇ. ಈ ಕಾಲರೂಪಿ ಭಗವಂತ ತಾನು ಸರ್ವದಾ ಎಚ್ಚರಿಕೆಯಿಂದ ಇದ್ದು ಎಚ್ಚರ ತಪ್ಪಿದವರನ್ನು ಸಂಹಾರ ಮಾಡ್ತಾ ಇರ್ತಾನೆ. ಅಂಥವರನ್ನು ಶೋಕ ಮೋಹ ಇತ್ಯಾದಿಗಳಿಂದ ಬಾಧೆಗೊಳಪಡಿಸ್ತಾನೆ ಆ ಕಾಲ. ಯದ್ಭಯಾದ್ ವಾತಿವಾತೋಯಂ ಸೂರ್ಯಸ್ತಪತಿ ಯದ್ಭಯಾತ್ ಯದ್ಭಯಾತ್ ವರ್ಷತೆ ದೇವೋ ಭಗಣೋ ಭಾತಿ ಯದ್ಭಯಾತ್. ಈತನ ಭಯದಿಂದಲೇ ಗಾಳಿ ಬೀಸ್ತಾ ಇರೋದು, ಸೂರ್ಯನೂ ಈತನ ಭಯದಿಂದಲೇ ಸುಡ್ತಾ ಇರೋದು, ಇಂದ್ರನೂ ಸಹ ಈತನ ಭಯದಿಂದಲೇ ಮಳೆ ಸುರಿಸ್ತಾ ಇರೋದು, ನಕ್ಷತ್ರಗಳು ಮಿನುಗ್ತಾ ಇರೋದು ಸಹ ಈತನ ಭಯದಿಂದಲೇ. ಹಾಗೆ ಬರೀ ಇಷ್ಟೇ ಅಲ್ಲ, ವನಸ್ಪತಿಗಳು ಫಲಪುಷ್ಪಗಳನ್ನು ನೀಡ್ತಾ ಇರೋದು, ನದಿಗಳು ನಿರಂತರವಾಗಿ ಹರಿತಾ ಇರೋದು, ಸಮುದ್ರ ತನ್ನ ಮೇರೆಯನ್ನು ಮೀರದೆ ಆ ಗಡಿಯೊಳಗೆ ಉಕ್ಕಿ ಹರಿತಾ ಇರೋದು, ಅಗ್ನಿ ಜ್ವಲಿಸ್ತಾ ಇರೋದು, ಭೂಮಿ ಪರ್ವತಗಳನ್ನು ಹೊತ್ತು ಸ್ಥಿರವಾಗಿ ನಿಂತಿರೋದು, ಆಕಾಶ ಸಮಸ್ತ ಜೀವಿಗಳಿಗೂ ಅವಕಾಶವನ್ನು ನೀಡಿರೋದು, ಮಹತ್ತತ್ವ ಪೃಥ್ವಿ ಮೊದಲಾದಂತಹ ಆವರಣಗಳಿಂದ ಕೂಡಿರುವ ತನ್ನ ಸ್ವರೂಪವನ್ನು ಪ್ರಪಂಚ ರೂಪವಾಗಿ ವಿಸ್ತರಿಸಿರೋದೂ ಸಹ ಈ ಕಾಲರೂಪಿಯಾದಂತಹ ಭಗವಂತನ ಭಯದಿಂದಲೇ. ಆ ಒಂದು ಭಯ ಇಲ್ಲದೆ ಹೋದರೆ ವಿಶ್ವವೇ ನಡೆಯಲ್ಲ. ಸಮಸ್ತ ವಿಶ್ವ ಈತನ ಆಜ್ಞೆಯನ್ನು ಅನುಸರಿಸ್ತಿದೆ. ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳು ಈತನ ಒಂದು ಆಜ್ಞೆಯಂತೆಯೇ ನಡೀತಾ ಇದೆ. ಆದರೆ ಆ ಕಾಲಸ್ವರೂಪಿ ಭಗವಂತನು ಮಾತ್ರ ಜನನ ಮರಣ ಯಾವುದೂ ಇಲ್ಲದೆ ಶಾಶ್ವತವಾಗಿರ್ತಾನೆ. ಈತನೇ ಆದಿಕರ್ತ, ಆದ್ಯಂತರಹಿತ. ನಾವು ಲೌಕಿಕವಾಗಿಯೂ ನೋಡ್ತೀವಿ, ಜನ ಸರಿಯಾದ ರೀತಿಲಿ ನಡಿಬೇಕಾದ್ರೆ, ಅಂದರೆ ರೂಲ್ಸ್ ಫಾಲೋ ಮಾಡಬೇಕಾದ್ರೆ ಒಬ್ಬರು ದೊಣ್ಣೆ ಇಟ್ಕೊಂಡು ಏಯ್ ಅನ್ನೋರು ಬೇಕು. ಅಂದರೆ ಪೊಲೀಸ್ ಇದ್ದಾರೆ ಅಲ್ಲಿ ಅಂದರೆ ಟ್ರಾಫಿಕ್ ಸಿಗ್ನಲ್ ಒಂದು ಸ್ವಲ್ಪ ಫಾಲೋ ಮಾಡ್ತಾರೆ, ಇಲ್ಲ ಅಂದರೆ ನಾನು ಹೋದರೆ ಸರಿ, ನಾನು ಮುಂದಕ್ಕೆ ಹೋದರೆ ಸರಿ, ತಮ್ಮಷ್ಟಕ್ಕೆ ತಾವು ಹೋಗ್ತಿರ್ತಾರೆ. ಎಲ್ಲಿ ನಿಯಂತ್ರಣ ಇರುತ್ತೆ, ನಿಯಂತ್ರಿಸುವವರೊಬ್ಬರು ಇರ್ತಾರೆ, ಆಗ ಅವರ ಹೆದರಿಕೆಯಿಂದಾದರೂ ನಿಯಮಗಳನ್ನು ಪಾಲಿಸುವಂತೆ ಇರ್ತಾರೆ. ಹಾಗೆ ಇಡೀ ಪ್ರಪಂಚ ನಿಯಮವನ್ನು ಪಾಲಿಸಬೇಕು ಅಂದರೆ ಅವರೆಲ್ಲರನ್ನ ನಿಯಂತ್ರಿಸೋನೊಬ್ಬ ಇರಬೇಕಲ್ಲ. ಅವರೆಲ್ಲರನ್ನ ತನ್ನ
ಹಿಡಿತದಲ್ಲಿಟ್ಕೊಂಡು ತನ್ನ ಆಜ್ಞೆಯನ್ನೇ ಅವರು ಪಾಲಿಸುವಂತೆ ನೋಡ್ಕೋಬೇಕಲ್ಲ. ಅಷ್ಟು ಸಮರ್ಥರು ಯಾರದು ಅಂದರೆ ಕಾಲ. ಆತನೇ ಆದಿಕರ್ತೃ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲವನ್ನ ಕಂಡಂಥವನು, ಎಲ್ಲಕ್ಕೆ ಮೀರಿದಂಥವನು, ಯಾವುದರ ಹಂಗಿಗೂ ಒಳಗಾಗದವನು, ಯಾವ ನಿಯಮಕ್ಕೂ ಒಳಗಾಗದವನು ಆತನೇ ಕಾಲ. ಹೀಗೆ ಅಕ್ಷರ ಸ್ವರೂಪಿ ಭಗವಂತನ ತತ್ವವನ್ನು ತಿಳಿಸಿದಂತಹ ಕಪಿಲರು ಮುಂದೆ ಈ ಲೌಕಿಕದಲ್ಲೇ, ಪ್ರಪಂಚದಲ್ಲೇ ಅಥವಾ ಕೇವಲ ತಮ್ಮ ಶರೀರದಲ್ಲೇ ಆಸಕ್ತರಾದಂತಹ ಪುರುಷರು ಯಾವ ಗತಿಯನ್ನು ಹೊಂತಾರೆ, ಅವ್ರು ಎಂತಹ ಅಧೋಗತಿ ಹೊಟ್ಟೋಗ್ಬೋದು ಅದನ್ನೂ ಸಹ ತಿಳಿಸ್ತಿದ್ದಾರೆ. ಇದೆ ಒಳ್ಳೆಯದು ತಿಳಿಸ್ಬೇಕು, ಕೆಟ್ಟದ್ದು ತಿಳಿಸ್ಬೇಕು. ಆಗ ನಾವು ಇದು ಕೆಟ್ಟದ್ದು, ಇದರಿಂದ ನನಗೆ ಕೆಟ್ಟ ಫಲ ಸಿಗತ್ತೆ ಅಂತ ಬಿಟ್ಟು ಒಳ್ಳೆಯದ್ರ ಕಡೆಗೆ ಹೋಗೋದಂತಹ ಪ್ರವೃತ್ತಿ ಉಂಟಾಗತ್ತೆ. ಹಾಗಾಗಿ ಅವರು ಅನುಭವಿಸುವಂತಹ ಅಧೋಲೋಕದ ಅಥವಾ ಅಧೋಗತಿಯ ವರ್ಣನೆಯನ್ನೂ ಸಹ ಭಗವಂತ ಮಾಡ್ತಾ ಇದ್ದಾನೆ. ತಸ್ಯೈತಸ್ಯ ಜನೋನೂನಂ ನಾಯಂ ವೇದೋರ್ವಿಕ್ರಮಂ ಕಾಲ್ಯಮಾನೋಪಿ ಬಲಿನೋ ವಾಯೋರಿವ ಘನಾವಲಿಹಿ. ಪ್ರಚಂಡ ಬಿರುಗಾಳಿಯಿಂದ ಚದುರಿ ಹೋಗ್ತಾ ಇರುವಂತಹ ಮೇಘ ಸಮೂಹಕ್ಕೆ ಗಾಳಿಯ ಬಲದ ಅರಿವೇ ಇರೋದಿಲ್ಲ. ಸಿಕ್ಕಾಪಟ್ಟೆ ಹೋಗ್ತಾ ಇರುತ್ತೆ, ಗಾಳಿಯ ಶಕ್ತಿ ಎಷ್ಟು ಅಂತ ಅದಕ್ಕೆ ತಿಳ್ಕೊಳಕ್ಕಾಗಲ್ಲ. ಹಾಗೆ ಈ ಜೀವವು ಸಹ ಆ ಬಲಶಾಲಿಯಾದಂತಹ ಕಾಲದ ಪ್ರೇರಣೆಯಿಂದ ನಾನಾ ಅವಸ್ಥೆಗಳಲ್ಲಿ, ನಾನಾ ಯೋನಿಗಳಲ್ಲಿ ಅಲ್ದಾಡ್ತಾ ಇದ್ರೂ ಅದರ ಪ್ರಾಬಲ್ಯವನ್ನು ತಿಳ್ಕೊಳ್ಳೋಕೆ ಮಾತ್ರ ಅದಕ್ಕೆ ಸಾಧ್ಯವೇ ಇಲ್ಲ. ಪ್ರಾಪಂಚಿಕ ವ್ಯವಹಾರಗಳಲ್ಲೇ ಮುಳುಗಿರುವಂತಹ ಈ ಜೀವ ಸದಾ ಸುಖವನ್ನೇ ಹಂಬಲಿಸ್ತಾ ದುಃಖ ಮತ್ತು ಕಷ್ಟಗಳಿಂದ ಏನೇನನ್ನು ಗಳಿಸುತ್ತೋ ಅವೆಲ್ಲವನ್ನು ಕಾಲರೂಪಿ ಭಗವಂತ ನಾಶಪಡಿಸಿ ಮಹಾಶೋಕವನ್ನು ಉಂಟು ಮಾಡ್ತಾನೆ. ಇದನ್ನು ಪ್ರತಿನಿತ್ಯದ ಜೀವನದಲ್ಲಿ ನಾವು ಗಮನಿಸ್ತೀವಿ. ನನಗೆ 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 ಅಂತ ಮನುಷ್ಯ ಏನೆಲ್ಲವನ್ನು ಕೂಡ ಹಾಕ್ಕೋತಾನೆ. ಆ ಕೂಡ ಹಾಕೋಕ್ಕೆ ಏನೆಲ್ಲ ಮಾರ್ಗವನ್ನು ಅನುಸರಿಸ್ತಾನೆ. ಆದರೆ ತನ್ನ ಕಣ್ಣೆದುರಿಗೆ ಅದೆಲ್ಲವನ್ನು ಕಳ್ಕೊಂಡಾಗ ಎಂತಹ ದುಃಖವನ್ನು ಆತ ಅನುಭವಿಸ್ತಾನೆ. ಅವನು ಗಳಿಸಿದ ಯಾವುದೂ ಆತನಿಗೆ ಉಳಿಯೋದಿಲ್ಲ. ಆದರೂ ಸುಖ ಪಡಬೇಕು ಅನ್ನೋ ಹಂಬಲದಿಂದ ಈ ಮನುಷ್ಯ ನಿತ್ಯ ಕಷ್ಟಪಡ್ತಾ ಪಡ್ತಾ ದುಃಖವನ್ನೇ ಅನುಭವಿಸ್ತಾ ಇರ್ತಾನೆ. ಅತಿಯಾದಂತಹ ವ್ಯಾಮೋಹನೇ ಅವನ ಈ ಒಂದು ಬಂಧನಕ್ಕೆ ಕಾರಣವಾಗತ್ತೆ. ಆ ಬಂಧನ ಅನ್ನೋದು ಗೊತ್ತಾಗದೆ ಇದು ಚಿನ್ನದ ಸರಪಳಿ, ಆ ಹೊರಗಿನ ಚಿನ್ನದ ವ್ಯಾಮೋಹಕ್ಕೆ ಒಳಗಾಗಿ ಎಷ್ಟು ಫಳಫಳ ಅಂತ ಇದೆ ಅಂತ ಚಿನ್ನದ ವ್ಯಾಮೋಹಕ್ಕೆ ಒಳಗಾಗಿರ್ತಾನೆ. ಆದರೆ ಅದು ತನ್ನನ್ನು ಬಂಧನಪಡಿಸಿದೆ ಅನ್ನೋ ಅರಿವು ಆತನಿಗೆ ಮೂಡೋದೇ ಇಲ್ಲ. ಯದಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದುರ್ಮತಿ ಧ್ರುವಾಣಿ ಮನ್ಯತೆ ಮೋಹಾದ್ ಗೃಹ ಕ್ಷೇತ್ರ ವಸು ನಿಜ. ಮಂದಬುದ್ಧಿಯುಳ್ಳಂತಹ ವ್ಯಕ್ತಿ ನಶ್ವರವಾದಂತಹ ಶರೀರವನ್ನು ಮತ್ತು ಅದಕ್ಕೆ ಸಂಬಂಧಿಸಿರುವಂತಹ ಈ ಮನೆ, ಹೊಲ, ಹಣ ಇವುಗಳನ್ನೆಲ್ಲ ಮೋಹವಶನಾಗಿ ಇದು ನಿತ್ಯ, ಇದೇ ಶಾಶ್ವತ, ಇದೇ ತನ್ನನ್ನು ಕಾಪಾಡೋದು, ತಾನು ಸದಾ ಇದರಿಂದಲೇ ಸುಖವನ್ನು ಅನುಭವಿಸ್ತೀನಿ ಅನ್ನೋಂತಹ ಭ್ರಮೆಯಲ್ಲಿ ಮುಳುಗಿರ್ತಾನೆ. ತಾನು ಏನು ಕಾಣ್ತಾ ಇದ್ದೀನೋ ಆ ಪ್ರಪಂಚನೇ ಸತ್ಯ, ಅದೇ ಶಾಶ್ವತ ಅನ್ನೋ ಭ್ರಮೆಗೆ ಒಳಗಾಗಿರುವವರೆಗೂ ಅವನಿಗೆ ದುಃಖ ತಪ್ಪಿದ್ದನು. ಆತನನ್ನು ಆವರಿಸಿರುವಂಥ ಅಜ್ಞಾನನೇ ಇದಕ್ಕೆ ಕಾರಣ. ದುಃಖದಲ್ಲೇ ಇದ್ದರು, ದುಃಖದಲ್ಲೇ ಮುಳುಗಿದ್ರು, ಇದು ದುಃಖ, ಇದರಿಂದ ಹೊರಗೆ ಹೋಗಬೇಕು ಅನ್ನೋ ಬಯಕೆ ಅವನಿಗೆ ಉಂಟಾಗೋದಿಲ್ಲ. ಅನೇಕ ಜನ್ಮಗಳನ್ನು ತಾಳ್ತಾ ಅದರಲ್ಲಿ ದುಃಖವನ್ನೇ ಅನುಭವಿಸ್ತಾ ಇದ್ರು. ಆ ಜೀವನಕ್ಕೆ ವೈರಾಗ್ಯನೇ ಉಂಟಾಗಲ್ಲ. ಕರ್ಮವಶನಾಗಿ ನರಕದಲ್ಲಿದ್ದರೂ ಸಹ ಅಲ್ಲಿ ಸಿಗೋಂತಹ ಆಹಾರಾದಿಗಳಲ್ಲೇ ತೃಪ್ತಿ ಪಡ್ತಾ ಕಷ್ಟದಲ್ಲೇ ನರಳ್ತಾ ಇರ್ತಾನೆ. ನಾನು, ನಂದು, ನನ್ನವರು ಅನ್ನೋ ಅಭಿಮಾನವನ್ನು ಹೊಂದಿ ಇದರಲ್ಲೇ ನನ್ನ ಸುಖ ಇದೆ, ಪರಮ ಸುಖವಿದೆ ಅಂತ ಭಾವಿಸಿರ್ತಾನೆ. ತನ್ನವರು ಅಂತ ಯಾರನ್ನು ಅಂದ್ಕೊಂಡಿರ್ತಾನೆ ಅವರನ್ನು ಸಾಕಿ ಸಲಹಕ್ಕೆ ಅನೇಕ ಕಷ್ಟಗಳನ್ನು ಅನುಭವಿಸ್ತಾನೆ. ಅದಕ್ಕಾಗಿ ಕೆಲವೊಮ್ಮೆ ಪಾಪಕೃತ್ಯಗಳನ್ನು ಆಚರಿಸ್ತಾನೆ. ಈ ದೇಹ ಪೋಷಣೆಯಲ್ಲೇ ಅತಿಯಾದಂತಹ ಪ್ರೀತಿಯನ್ನು ಸಹ ಹೊಂದಿರ್ತಾನೆ. ತನ್ನ ಕುಟುಂಬವನ್ನು ಸಾಕೋದಕ್ಕೆ ಅಸಮರ್ಥನಾದಾಗ ಅತಿ ದೈನ್ಯಾವಸ್ಥೆಯನ್ನು ತಲುಪಿಬಿಡ್ತಾನೆ. ಆಗ ಆತನ ಪರಿಸ್ಥಿತಿ ಏನಾಗ್ಬೋದು? ನಾನು ನನ್ನಿಂದಲೇ ಮನೆ ನಡೀತಾ ಇದೆ, ನಾನಿದ್ರೇ ನನ್ನ ಮನೆ, ನನ್ನ ಕುಟುಂಬ, ನನ್ನ ಬಂಧು ಬಾಂಧವರು ಅಂತೆಲ್ಲ ಮೆರಿತಿರ್ತಾನೆ. ಆದರೆ ಯಾವಾಗ ಹಣ ಸಂಪಾದನೆ ಮಾಡೋದಕ್ಕೆ ನಿಶ್ಶಕ್ತನಾಗಿ ಹೋಗ್ತಾನೋ, ಅಸಹಾಯಕನಾಗಿ ಹೋಗ್ತಾನೋ, ಆಗ ಅದೇ ವ್ಯಕ್ತಿಯ ಒಂದು ಆಚರಣೆ ಹೇಗಿರುತ್ತೆ, ಅದೇ ವ್ಯಕ್ತಿಯ ಅಹಂಕಾರ ಏನಾಗುತ್ತೆ, ಅದೇ ವ್ಯಕ್ತಿಗೆ
ಸಿಗ್ತಾ ಇದ್ದಂತಹ ಗೌರವ ಆದರಗಳೆಲ್ಲ ಏನಾಗತ್ತೆ? ಏವಂ ಸ್ವಭರಣಾಕಲ್ಪಂ ತತ್ಕಲತ್ರಾಯತಸ್ತಥಾ ನಾದ್ರಿಯಂತೆ ಯಥಾಪೂರ್ವಂ ಕೀನಾಶ ಇವ ಗೋಚರಂ. ತಮ್ಮನ್ನು ಸಾಕೋದಕ್ಕೆ ಅಸಮರ್ಥ ಈ ವ್ಯಕ್ತಿ ಅಂತ ಕಂಡ ತಕ್ಷಣ, ಅಂತ ಗೊತ್ತಾದ ತಕ್ಷಣ ಪತ್ನಿ ಪುತ್ರರೇ ಈತನ ವಿಷಯದಲ್ಲಿ ಹಿಂದಿರುವಂತೆ ಆದರವನ್ನು, ಪ್ರೀತಿಯನ್ನು, ಗೌರವವನ್ನು ತೋರಿಸೋದಿಲ್ಲ. ಎಲ್ಲಿಯವರೆಗೆ ಈತನಿಂದ ಉಪಕಾರವಾಗ್ತಿರುತ್ತೋ ಅಲ್ಲಿಯವರೆಗೆ ಆತನನ್ನು ಆದರಿಸ್ತಾರೆ. ಯಾವಾಗ ಈತ ನಿಷ್ಪ್ರಯೋಜಕ ಅಂತ ಗೊತ್ತಾಗ್ಬಿಡುತ್ತೋ, ಅಥವಾ ಈತನಿಂದ ಏನೂ ತಮಗೆ ಇನ್ನೂ ಉಪಯೋಗವಾಗಲ್ಲ, ಇನ್ನೂ ಉಪಕಾರವಾಗಲ್ಲ ಅನ್ನೋ ಭಾವ ಬರುತ್ತೋ, ಆಗ ಆತನಿಗೆ ಸಿಗೋದು ಕೇವಲ ಗೌರವ, ಅನಾದರ, ತಿರಸ್ಕಾರ. ಇದನ್ನೇ ಶ್ರೀ ಶಂಕರ ಭಗವತ್ಪಾದರು ಭಜಗೋವಿಂದಂ ಸ್ತೋತ್ರದಲ್ಲೂ ಹೇಳಿದ್ದಾರೆ. ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವಂ ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೆ. ನೀನು ಎಲ್ಲಿವರೆಗೆ ಧನ ಸಂಪಾದನೆ ಮಾಡ್ತಾ ಇರ್ತೀಯೋ ಅಲ್ಲಿವರೆಗೆ ಮಾತ್ರ ನಿನ್ನ ಪರಿವಾರದವ್ರು ನಿನ್ನನ್ನು ಆಧರಿಸ್ತಾರೆ. ಯಾವಾಗ ನೀನು ಅಶಕ್ತನಾಗ್ತೀಯೋ ಆಗ ನಿನ್ನ ಮನೆಯಲ್ಲೇ ನಿನ್ನ ಮಾತನ್ನು ಯಾರೂ ಕೇಳೋದಿಲ್ಲ. ಇದು ನಾವು ಪ್ರತಿನಿತ್ಯ ಪ್ರಪಂಚದಲ್ಲಿ ಕಾಣ್ತಾ ಇರೋಂತಹ ವಿಷಯ. ಪ್ರತಿನಿತ್ಯ ಈ ದೃಶ್ಯವನ್ನು ಕಾಣ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ. ಬೇರೆಯವ್ರಿಗಾದಾಗ ಅಯ್ಯೋ ಪಾಪ ಅಂತೀವಿ. ಆದರೆ ಇದೇ ಸ್ಥಿತಿ ನನಗೂ ಆಗಬಹುದು ಅನ್ನೋದು ಮಾತ್ರ ನಾವು ಅಂದ್ಕೊಳ್ಳಲ್ಲ. ನೀವು ನನ್ನ ಮನೆಯವ್ರು ಯಾರೂ ಹಾಗಲ್ಲ. ನಾನು ಇಷ್ಟೆಲ್ಲ ಸಂಪಾದಿಸಿದ್ದೀನಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಮಾತ್ರ ನನ್ನನ್ನು ಎಂದೂ ತಿರಸ್ಕರಿಸಲ್ಲ, ಅಂದರೆ ನಾನು ಮಾತ್ರ ವಿಭಿನ್ನ ಅಂತಲೇ ಭಾವಿಸಿರ್ತೀವಿ. ಆ ದುಃಖದ ಸುಳಿಗೆ ಸಿಗುವವರೆಗೂ ನಮಗಿದರಿಂದ ಮುಕ್ತಿ ಇಲ್ಲ. ಅಂದರೆ ಈ ದುಃಖದಿಂದ ಪಾರಾಗುವಂಥ ಬುದ್ಧಿನೇ ಬರೋದಿಲ್ಲ. ಯಾವಾಗ ಬುದ್ಧಿ ಬರುತ್ತೋ, ಅಯ್ಯೋ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ನಾನೀಗ ನಿಶ್ಶಕ್ತನಾಗಿ ಅಸಹಾಯಕನಾಗಿದ್ದೀನಲ್ಲ, ಇದರಿಂದ ಪಾರಾಗಬೇಕು ಅಂತ ಯಾವಾಗಾರು ಅನಿಸುತ್ತೋ ಆಗ ದೇಹದಲ್ಲಿ ಶಕ್ತಿನೇ ಇರೋದಿಲ್ಲ, ಯೋಚನೆ ಮಾಡೋ ಸಾಮರ್ಥ್ಯವೂ ಉಳಿದಿರೋಲ್ಲ, ದೇಹವನ್ನು ಅಲುಗಾಡಿಸೋದಕ್ಕೂ ನಮ್ಮಿಂದ ಸಾಧ್ಯವಾಗದೇ ಇರುವಂತಹ ಸ್ಥಿತಿ ಉಂಟಾಗಿ ಹೋಗಿರುತ್ತೆ. ಹಾಗಾಗಿ ಅಲ್ಲಿಯವರೆಗೆ ಕಾಯ್ದೆ. ಯಾವಾಗ ನಮಗೆ ಭಗವಂತನ ಬಗ್ಗೆ ಒಂದು ಪ್ರೀತಿ, ಆದರ, ಶ್ರದ್ಧೆ, ಜಗತ್ತನ್ನು ನಡೆಸಿರುತ್ತಾ ಇರೋನಾ ಭಗವಂತ ಅನ್ನೋ ನಂಬಿಕೆ ಮೂಡುತ್ತೋ, ಭಕ್ತಿ ಉದಯವಾಗುತ್ತೋ, ತಾನಾಗೆ ಉದಯವಾಗದೆ ಹೋದರೂ ಶಾಸ್ತ್ರಾದಿಗಳ ಮೂಲಕ, ಉಪನ್ಯಾಸ ಪ್ರವಚನಾದಿಗಳ ಮೂಲಕ, ಜ್ಞಾನಿಗಳ ಮೂಲಕ, ಸತ್ಸಂಗದ ಮೂಲಕ ಇದನ್ನು ನಾವು ತಿಳ್ಕೊಂಡು ಈ ಕ್ಷಣದಲ್ಲಿ ನಮ್ಮ ವ್ಯಾಮೋಹವನ್ನು ಬಿಟ್ಟು, ಪ್ರೀತಿಯನ್ನಲ್ಲ ವ್ಯಾಮೋಹವನ್ನು ಬಿಟ್ಟು, ನನ್ನ ಆತ್ಮೋದ್ಧಾರಕ್ಕೆ ಏನು ಬೇಕು ಅದನ್ನು ನಾನು ಮಾಡ್ತೀನಿ, ಆತ್ಮೋದ್ಧಾರದ ಕಡೆಗೆ ನನ್ನ ಗಮನವಿರಲಿ ಅಂತ ಯೋಚಿಸಿದ್ರೆ ಆಗ ಯಾವುದೇ ಸ್ಥಿತಿಯಲ್ಲಿದ್ದರೂ ಅಲ್ಲಿಂದ ಆ ಮನುಷ್ಯನ ಜೀವನ ಮೇಲ್ಮಟ್ಟಕ್ಕೆ ಹೋಗೋದ್ರಲ್ಲಿ ಸಂಶಯವೇ ಇಲ್ಲ. ಇಲ್ಲದೆ ಹೋದರೆ ಕೇವಲ ಈ ಸಂಸಾರದಲ್ಲೇ ಇಲ್ಲೇ ಬಿದ್ದು ಇಲ್ಲೇ ತಿರುಗಾಡ್ತಾ ಸುಳಿದಾಡ್ತಾ ಸುತ್ತುತ್ತಾ ಇದರಲ್ಲೇ ಬಿದ್ದು ಒದ್ದಾಡ್ತಾ ಇರಬೇಕು. ತನ್ನವರೇ ತನ್ನನ್ನು ತಿರಸ್ಕಾರ ಮಾಡ್ತಾಯಿದ್ರು ಆತನಿಗೆ ಸಂಸಾರದಲ್ಲಿ ವೈರಾಗ್ಯ ಉಂಟಾಗಲ್ಲ. ದೇಹ ಶಕ್ತಿಯೆಲ್ಲ ಕುಂದು ಹೋಗಿರುತ್ತೆ, ಅಸಹಾಯಕ ಸ್ಥಿತಿಗೆ ತಲುಪಿರ್ತಾನೆ, ಮುಪ್ಪು ಆವರಿಸಿ ಶರೀರವೂ ಶಿಥಿಲವಾಗಿ ಹೋಗಿರುತ್ತೆ. ಆಗ ಇತರರು ತಿರಸ್ಕಾರದಿಂದ ಕಟಚರಕ್ಕೆ ನೀಡೋ ಆಹಾರವನ್ನೇ ಸೇವಿಸ್ತಾ ದುಃಖದಿಂದ ಬಳಲ್ತಾ ಸಾವಿಗಾಗಿ ನಿರೀಕ್ಷೆ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಉಸಿರಾಡೋಕ್ಕೂ ಆಗದೆ ಮಾತಾಡೋಕ್ಕೂ ಆಗದೆ ಸಂಕಟ ಪಡ್ತಾನೆ ವ್ಯಕ್ತಿ. ಇಂತಹ ಸ್ಥಿತಿಗೆ ತನಗೆ ತಾನೇ ಕಾರಣ. ಏವಂ ಕುಟುಂಬ ಭರಣೆ ವ್ಯಾಪೃತಾತ್ಮ ಜಿತೇಂದ್ರಿಯ ಮ್ರಿಯತೆ ರುದತಾಂ ಸ್ವಾನ ಮರುವೇದನಯಾಸ್ತಧೀಹಿ. ಈ ರೀತಿಯಾಗಿ ಜಿತೇಂದ್ರಿಯನಾಗದೆ ನಿರಂತರವಾಗಿ ಯಾರು ಕುಟುಂಬದ ಪೋಷಣೆಯಲ್ಲೇ ಆಸಕ್ತನಾಗಿರುವಂತಹ ಪುರುಷ ಅಳ್ತಾ ಗೋಳಾಡ್ತಾ ಇರುವಂತಹ ಸ್ವಜನರ ಎದುರು ನರಳಾಡ್ತಾ ಪ್ರಜ್ಞಾಹೀನನಾಗಿ ಅಂತಿಮವಾಗಿ ಮರಣವನ್ನು ಹೊಂದಬೇಕಾಗತ್ತೆ. ಆಗ ಆತನಿಗೆ ಪಾಶವನ್ನು ಹಾಕಿ ಎಳೆದೊಯ್ಯುವಂತಹ ಯಮದೂತರು ನರಕಕ್ಕೆ ತಳ್ತಾರೆ. ಅಲ್ಲಿ ಆತ ತನ್ನ ಪಾಪಗಳನ್ನು ಸ್ಮರಿಸ್ತಾ ದುಃಖ ಪಡ್ತಾನೆ. ಅಯ್ಯೋ ಬದುಕು ಇಷ್ಟು ದೀರ್ಘವಾಗಿತ್ತು, ಅಷ್ಟು ದೀರ್ಘ ಬದುಕನ್ನು ನಾನು ವ್ಯರ್ಥವಾಗಿ ಕಳೆದುಬಿಟ್ನಲ್ಲ ಅಂತ ಆಗ ದುಃಖವಾಗತ್ತೆ, ಆಗ ಪಶ್ಚಾತ್ತಾಪವಾಗತ್ತೆ. ಹಸಿವು ಬಾಯಾರಿಕೆಯಿಂದ ಬಳಲಿ ಹೋಗ್ತಾನೆ. ನರಕದ ಹಾದಿ ಅತಿ ಭಯಾನಕವಾದದ್ದು. ಬರೀ ಹಾದಿ ಅಲ್ಲ, ನರಕದಲ್ಲೂ ಅನೇಕ ಯಾತನೆಗಳನ್ನು ಆತ ಅನುಭವಿಸ್ಬೇಕಾಗತ್ತೆ.
ತನ್ನ ಪಾಪದ ಫಲವಾಗಿ ಅನೇಕ ಕಷ್ಟಗಳನ್ನು ಆತ ಎದುರಿಸ್ತಾನೆ. ಅತ್ರೈವ ನರಕಃ ಸ್ವರ್ಗ ಇತಿ ಮಾಥ ಪ್ರಚಕ್ಷತೆ ಯಾಯಾತನಾ ವೈ ನಾರಕ್ಯಸ್ಯ ಇಹ ಪಿಪಲಕ್ಷಿತಾ. ಅಮ್ಮ, ಈ ನರಕದ ಯಾತನೆಗಳನ್ನು ಈ ಲೋಕದಲ್ಲೇ ಕೆಲವರು ಅನುಭವಿಸ್ಬಿಟ್ಟಿರ್ತಾರೆ. ಹಾಗಾಗಿ ಸ್ವರ್ಗ ಮತ್ತು ನರಕ ಇಲ್ಲೇ ಇವೆ ಅಂತಲೂ ಕೆಲವರು ಹೇಳ್ತಾರೆ. ಇದು ನಾವು ಲೌಕಿಕವಾಗಿ ಕೇಳ್ತೀವಿ. ಎಲ್ಲೂ ಇಲ್ಲ, ಸ್ವರ್ಗ ನರಕ ಇಲ್ಲೇ ಇದೆ. ಅತಿಯಾಗಿ ಕಷ್ಟ ಅನುಭವಿಸೋಂಥ ಮನುಷ್ಯ ಹೇಳ್ತಾನೆ, ಇಲ್ಲೇ ನಾ ಕಾಣ್ತಾ ಇದ್ದೀನಿ ನರಕವನ್ನು, ಇನ್ಯಾವ ನರಕಕ್ಕೂ ನಾ ಹೋಗಬೇಕಾಗಿಲ್ಲ, ಇಲ್ಲೇ ಇದೆ ಅಂತಾನೆ. ಹಾಗೆ ಅತಿಯಾಗಿ ಸುಖವನ್ನು ಆನಂದವನ್ನು ಅನುಭವಿಸ್ತಾ ಇರುವಂಥ ಪುರುಷ ಹೇಳ್ತಾನೆ, ನಂದೇ ಸ್ವರ್ಗ, ನಾನು ಸ್ವರ್ಗದಲ್ಲೇ ತೇಲಾಡ್ತಿದ್ದೀನಿ ಅಂತ ಹೇಳ್ಕೊತಾನೆ. ಅವೆರಡೂ ಸಹ ಅನುಭವಿಸಿದಂತಹ ವ್ಯಕ್ತಿಗಳು ಆ ರೀತಿಯಾಗಿ ಭಾವಿಸಿರ್ತಾರೆ. ಅದು ಸಹ ಅವರವರ ಕರ್ಮಕ್ಕನುಗುಣವಾಗಿ. ಏವಂ ಕುಟುಂಬಂ ಬಿಭ್ರಾಣ ಉದರಂಬರ ಏವವ ವಿಸೃಜ್ಯೇಹೋ ಭಯಂ ಪ್ರೇತ್ಯ ಭುಂಕ್ತೆ ತತ್ಫಲಮೇದೃಶಂ. ಈ ರೀತಿ ಕೇವಲ ತನ್ನ ಕುಟುಂಬಕ್ಕಾಗಿ ಅಥವಾ ತನ್ನ ಹೊಟ್ಟೆಪಾಡಿಗಾಗಿ ಕಷ್ಟಪಡೋ ಮನುಷ್ಯ ಆ ಕುಟುಂಬವನ್ನು, ತನ್ನ ದೇಹವನ್ನು ಇಲ್ಲಿಯೇ ಬಿಟ್ಟು ತಾನು ಮಾಡಿದ ಪಾಪದ ಫಲಗಳನ್ನು ಮರಣದ ನಂತರ ಹೀಗೆ ಅನುಭವಿಸ್ಬೇಕಾಗತ್ತೆ. ಎಷ್ಟೆಲ್ಲ ಕೂಡ ಹಾಕ್ತೀವಿ, ನನಗೆ 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 ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಧಿಕಾರ ಬೇಕು, ಹಣ ಬೇಕು, ಅಂತಸ್ತು ಬೇಕು, ಆಸ್ತಿ ಬೇಕು, ಎಲ್ಲವೂ ಬೇಕು. ಎಲ್ಲವನ್ನ ನ್ಯಾಯವೋ ಅನ್ಯಾಯವೋ ಧರ್ಮದ ಹಾದಿಯಲ್ಲಿಯೋ ಅಧರ್ಮದ ಹಾದಿಯಲ್ಲೋ ಒಟ್ಟಾಕೊಂಡಿದ್ದಾಯಿತು. ಈ ಸುಖ ಸಾಮಗ್ರಿಗಳಿಂದ ನನಗೆ ಸುಖ ಸಿಗತ್ತೆ ಅನ್ನೋ ಭ್ರಮೆಯಿಂದ ಕಷ್ಟಪಟ್ಟಿದ್ದು ಆಯಿತು, ಎಲ್ಲ ಆಯಿತು. ಅನಂತರ ಹೋಗಬೇಕಲ್ಲ, ಕಾಲನ ಕರೆ ಬಂದಾಗ ಆಗ ಇಲ್ಲಿಂದ ಏನು ತೊಗೊಂಡು ಹೋಗ್ತೀವಿ ನಾವು? ಒಂದು ಹಿಡಿ ಮಣ್ಣನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಎಷ್ಟೆಲ್ಲ ಕೂಡ ಹಾಕ್ಕೊಂಡಿದ್ದೀವಿ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್, ಎಷ್ಟು ದೊಡ್ಡ ಭವ್ಯವಾದ ಬಂಗಲೆ, ಮನೆ ಮುಂದೆ 4 ಕಾರು, ಏನಾರು ಒಂದನ್ನು ತೊಗೊಂಡು ಹೋಗ್ಬೇಕು ಸಾಧ್ಯವೇ? ಒಂದು ಕಿಲುಬು ಕಾಸು ನಮ್ಮ ಜೊತೆ ಬರಲ್ಲ. ಆದರೆ ನಾವು ಮಾಡಿದಂತಹ ಪುಣ್ಯ ಪಾಪದ ಫಲವನ್ನು ಮಾತ್ರ ನಾವು ತೊಗೊಂಡೋಗ್ತೀವಿ. ಆ ಗಂಟು ಮಾತ್ರ ನಮ್ಮ ಹಿಂದೆನೇ ಬರುತ್ತೆ, ಅದನ್ನು ನಾವೇ ಅನುಭವಿಸ್ತೀವಿ. ನಾವು ಮಾಡಿದ ಪಾಪದ ಫಲವನ್ನು ನರಕದಲ್ಲಿ ನಾವು ಅನುಭವಿಸಲೇಬೇಕಾಗತ್ತೆ. ಪುಣ್ಯ ಫಲವಿದ್ದರೆ ಸ್ವರ್ಗಕ್ಕೆ ತೆರಳಬಹುದು, ಆದರೆ ಅದು ಅಲ್ಪಕಾಲ ಮಾತ್ರ. ಮತ್ತೆ ನಾವು ಮಾಡಿದಂತಹ ಕರ್ಮದ ಫಲವನ್ನು ಅನುಭವಿಸೋಕ್ಕೆ ಈ ಭೂಮಿಗೆ ಬರಬೇಕು. ಹಾಗಾದರೆ ಕುಟುಂಬವನ್ನು ಪೋಷಿಸಬಾರ್ದಾ? ಅವ್ರಿಗಾಗಿ ನಾವು ದುಡಿಬಾರ್ದಾ? ಅಂದರೆ ಕುಟುಂಬವನ್ನು ಪೋಷಿಸೋದೇನೋ ಧರ್ಮ ನಿಜ, ಆದರೆ ಯಾರು ಬೇಡ ಅಂದಿಲ್ಲ. ಆದರೆ ಅಧರ್ಮದಿಂದ ಆ ಕಾರ್ಯವನ್ನು ಮಾಡಬಾರ್ದಷ್ಟೇ. ಯಾರು ಅನ್ಯಾಯದ ಮಾರ್ಗದಿಂದ ಅಧರ್ಮದ ಕೆಲಸಗಳಿಂದ ಕುಟುಂಬ ಪೋಷಣೆಯನ್ನು ಮಾಡ್ತಾರೋ ಅವರು ಘೋರವಾದ ನರಕದಲ್ಲಿ ಬಿದ್ದು ಅಲ್ಲಿನ ಯಾತನೆಗಳನ್ನು ಅನುಭವಿಸಿ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹೊಂದಿ ಅನಂತರ ಶುದ್ಧರಾಗ್ತಾರೆ. ಅಧಸ್ತಾನ್ ನರಲೋಕಸ್ಯ ಯಾವತೀರ್ಯಾತನಾದಯ ಕ್ರಮಶಃ ಸಮನುಕ್ರಮ್ಯ ಪುನರತ್ರಾವ್ರಜೇಚ್ಛುಚಿಹಿ. ಮನುಷ್ಯ ಜನ್ಮ ಪಡೆಯೋಕ್ಕೆ ಮುಂಚೆ ಎಷ್ಟು ಜನ್ಮಗಳನ್ನು ತಳೆದಿರ್ತೀವಿ. ನಾಯಿ, ನರಿ, ಹೀಗೆ ಅನೇಕ ಪ್ರಾಣಿಗಳ ಜನ್ಮದಲ್ಲಿ ಹುಟ್ಟಿ ಅಲ್ಲಿ ಆ ಅನುಭವಿಸ್ಬೇಕಾದಂತಹ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಶುದ್ಧರಾಗಿ ಪುನಃ ಮನುಷ್ಯ ಯೋನಿಯಲ್ಲಿ ಜನಿಸ್ತಾನೆ ಈ ಜೀವಿ. ಅಂದರೆ ಮನುಷ್ಯರಾಗಿ ಹುಟ್ಟೋದು ಬಹಳ ಪುಣ್ಯ. ಮಾನವ ಜನ್ಮ ದೊಡ್ಡದು, ಅದು ಹಾಳು ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಹಾಡಿದ್ದಾರೆ. ಈ ಮನುಷ್ಯ ಜನ್ಮ ಸಿಗೋದಕ್ಕೆ ನಾವು ಏನೆಲ್ಲ ಜನ್ಮಗಳನ್ನು ದಾಟ್ಕೊಂಡು ಬಂದಿದ್ದೀವಿ. ಯಾವುದೋ ಒಂದು ಪುಣ್ಯದ ಫಲವಾಗಿ ಈ ಮನುಷ್ಯ ಜನ್ಮ ಸಿಕ್ಕಿದೆ. ಸಿಕ್ಕ ಮೇಲೆ ಇದನ್ನು ನಾವು ಏನು ಮಾಡಬೇಕು? ಒಳ್ಳೆ ಜನ್ಮ ಸಿಕ್ಕಿದೆ, ಸಾರ್ಥಕ ಜನ್ಮ ಸಿಕ್ಕಿದೆ, ಇದನ್ನು ಸಾರ್ಥಕದ ಕಡೆಗೆ ನಾವು ಕರ್ಕೊಂಡು ಹೋಗಬೇಕು. ಈ ಮನುಷ್ಯ ಜನ್ಮ ಸಿಕ್ಕದ ಮೇಲೂ ನಾವು ಅಧರ್ಮದ ಹಾದಿಯಲ್ಲೇ ಹೋದರೆ, ಅನ್ಯಾಯದ ಹಾದಿಯಲ್ಲೇ ಹೋದರೆ, ನಿಂದನೀಯ ಕೃತ್ಯಗಳನ್ನೇ ಮಾಡ್ತಾ ಹೋದರೆ ಮತ್ತೆ ನಾವು ಕೆಳಗೆ ಬೀಳಬೇಕಾಗತ್ತೆ. ಆ ಎಲ್ಲ ಯೋನಿಗಳಲ್ಲಿ ಜನಿಸಿ ಕಷ್ಟಗಳನ್ನು ಅನುಭವಿಸಿ ಮನುಷ್ಯ ಅಯ್ಯೋ ಇನ್ನೂ ನಾನು ಆ ಜೀವಿ ಇನ್ನೂ ನಾನು ಪಾಪ ಮಾಡಲಾರೆ, ಇನ್ನೂ ನಾನು ಪಾಪ ಮಾಡೋದಿಲ್ಲ ಅಂತ ಪಶ್ಚಾತ್ತಾಪ ಪಟ್ಟು 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 ಶುದ್ಧನಾಗಿ ಬರ್ತಾನೆ. ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿದಾಗಷ್ಟೇ ಅದರ ಪರಿಶುದ್ಧತೆ ಗೊತ್ತಾಗೋದು. ಹಾಗೆ ಕಷ್ಟದಲ್ಲಿ ನೊಂದು ಬೆಂದು ಆ ಜೀವ ಒಂದು ಹಂತಕ್ಕೆ ಬಂದಾಗ ಮನುಷ್ಯ ಜನ್ಮ ಆತನಿಗೆ ಸಿಗತ್ತೆ. ಸಿಕ್ಕಿದಂತಹ ಮನುಷ್ಯ ಜನ್ಮವನ್ನು ನಾವು ಹೇಗೆ ಬದುಕಬೇಕು, ಹೇಗೆ ಸಾರ್ಥಕಪಡಿಸ್ಕೋಬೇಕು
ಅನ್ನೋದಕ್ಕೆ ಇಂತಹ ಭಗವತ್ವಾಣಿಗಳೇ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತೆ. ಹಾಗಾಗಿ ಸಿಕ್ಕಿರುವ ಈ ನಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳೋಣ. ಭಗವಂತನ ಕಡೆಗೆ ಹೋಗುವಂತಹ ನಮ್ಮ ಹಾದಿಯನ್ನು ಸುಗಮಗೊಳಿಸೋಣ. ಭಗವಂತನೇ ದಾರಿ ತೋರಿಸ್ತಾನೆ, ನೀನೇ ಶರಣು ಅಂತ ನಾವು ಕೈ ಮುಗಿದ್ರೆ ನಮ್ಮ ಕೈ ಹಿಡಿದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಭಗವಂತ. ಆತನೆಡೆಗೆ ಹೋಗುವಂತಹ ಪ್ರವೃತ್ತಿ ನಮ್ಮೆಲ್ಲರಲ್ಲೂ ಬರಲಿ ಅಂತ ಪ್ರಾರ್ಥಿಸೋಣ. ಮುಂದಿನ ಭಾಗವನ್ನು ಮುಂದೆ ಗಮನಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.